ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬ್ಯಾಂಕ್ಗಳಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ, ಇವತ್ತು ಬ್ಯಾಂಕ್ ಆಗಿರ್ಬೋದು, ಯಾವುದೇ ಸಂಘ ಸೊಸೈಟಿಗಳಾಗಿರ್ಬೋದು, ಅಥವಾ ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ಕಂಪನಿಗಳಾಗಿರ್ಬೋದು, ಅಥವಾ ಲೋನ್ ಕೊಡುವಂತ ಇವತ್ತು ಏಜೆನ್ಸಿಗಳಾಗಿರ್ಬೋದು, ಅಥವಾ ಇನ್ನಿತರ ಒಂದು ಕ್ಷೇತ್ರಗಳಲ್ಲಿ ನೀವು ಕೆಲಸಕ್ಕೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ನಾವು ಇವತ್ತು ಹಣದ ವ್ಯವಹಾರ ಅಂದ್ರೆ ಬ್ಯಾಂಕಿನಲ್ಲಿ ಮಾಡುವಂತ ಒಂದು ಹಣದ ವ್ಯವಹಾರವನ್ನ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು, ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯುವುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ಇವತ್ತು ನೋಡೋಣ, ಇವತ್ತು ಬ್ಯಾಂಕ್ಗಳಲ್ಲಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಹಣದ ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಕೆಲಸವನ್ನ ಮಾಡಬಹುದು ಅಂದ್ರೆ, ಲೋನ್ ಕೊಡುವಂತದ್ದಾಗಿರ್ಬೋದು, ಯಾವ ರೀತಿಯಾಗಿ ಬಡ್ಡಿ ಕಟ್ ಮಾಡ್ತಾರೆ, ಯಾವ ರೀತಿಯಾಗಿ ಲೋನ್ ಗಳನ್ನ ತುಂಬ್ಕೋತಾರೆ, ನಾವು ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲ್ಕೊಂಡ್ಬಿಡ್ತೀರಿ. ಓಕೆ, ನಾನು ಮೊದಲಿಗೆ ಎಕ್ಸೆಲ್ ಸೀಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರ ಓಕೆ ನೋಡಬಹುದು, ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ. ನಾನು ಏನ್ ಮಾಡ್ಕೊಂಡಿದ್ದೇನೆ ಅಂದ್ರೆ, ಎಕ್ಸೆಲ್ ಸೀಟ್ ಅಲ್ಲಿ ಒಂದು ಚಾರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಯಾವುದರ ಚಾರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ, ಬ್ಯಾಂಕ್ ಲೋನ್ ಡಾಟಾ 2025-26 ಒಂದು ಬ್ಯಾಂಕ್ ಲೋನ್ ಡೀಟೇಲ್ಸ್ ಅನ್ನ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾಗಿ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂಡು ಒಂದು ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡು ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಡ್ಯೂರೇಷನ್ ಆಗಿರ್ಬೋದು, EMI, ಟೋಟಲ್ ಅಮೌಂಟ್, ಇಂಟ್ರೆಸ್ಟ್ ಅನ್ನ ನಾವು ಸಂಪೂರ್ಣವಾಗಿ ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ಇವತ್ತು ಬ್ಯಾಂಕ್ಗಳ ಇವತ್ತು ಲೋನಿನ ಕೆಲಸ ಬಂದಾಗ ನೀವು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಅವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಮಾಡ್ಬೇಕು ನೀವು. ನಾನು ಸ್ವಲ್ಪ ಜೂಮ್ ಮಾಡ್ಕೋತೀನಿ. ನಾನು ಟೈಪ್ ಮಾಡಿರುವಂತ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ, ಕ್ಲೈಂಟ್ ನೇಮ್ ಅನ್ನೋದು ಸ್ವಲ್ಪ ಒಳಗಡೆ ಹೋಗಿದೆ, ಅಂದ್ರೆ ಒಂದು ಕಾಲಮಿನ ಒಳಗಡೆ ಹೋಗಿರೋದ್ರಿಂದ ಇದು ನನಗೆ ಗೊತ್ತಾಗ್ತಾ ಇಲ್ಲ. ಅವಾಗ ನಾನೇನ್ ಮಾಡ್ಬೇಕು ಅಂದ್ರೆ, ಇದನ್ನ ನಾವೇನ್ ಮಾಡ್ತೀವಿ, ಈ ರೀತಿಯಾಗಿ ಕಾಲಮ್ ಅನ್ನ ಸರಿಸ್ಕೋತೀವಿ. ಬಟ್ ಈ ರೀತಿಯಾಗಿ ಸರಿಸಬಾರ್ದು. ಅವಾಗ ನಾವೇನ್ ಮಾಡ್ಬೇಕು, ಕಂಟ್ರೋಲ್ Z ಮಾಡ್ಕೊಂಡು ಇದು ಸಂಪೂರ್ಣವಾಗಿ ಒಂದು ಚಾರ್ಟ್ ಅನ್ನ ಸೆಲೆಕ್ಷನ್ ಮಾಡ್ಕೊರಿ. ಮಾಡಿದ ನಂತರ ಫಾರ್ಮೆಟ್ ಅಂತ ಬಂದಿರತ್ತೆ, ಒಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಆಟೋ ಫಿಟ್ ಕಾಲಮ್ ವಿಡ್ತ್ ಅಂತ ಸಿಗುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಆ ಒಂದು ಕಾಲಮ್ ಅಲ್ಲಿ ಎಷ್ಟು ಅಕ್ಷರಗಳಿದಾವೆ, ಅದಕ್ಕೆ ಎಷ್ಟು ಸೈಜ್ ಬೇಕು, ಆಟೋಮೆಟಿಕ್ ಆಗಿ ಏನಾಗುತ್ತೆ ಚೇಂಜಸ್ ಆಗಿ ಬಂದ್ಬಿಡ್ತದೆ. ಇಲ್ಲಿ ನೋಡ್ರಿ, ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬಂದಿರೋದು. ನಾನೇನ್ ಮಾಡ್ತೀನಿ, ಮೇಲ್ಗಡೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು, ಯಾಕಂದ್ರೆ ಅದು ಹೆಡ್ಲೈನ್ ಅದ, ಹಾಗಾಗಿ ನಾನೇನ್ ಮಾಡ್ತಾ ಇದೀನಿ, ಮೇಲ್ಗಡೆ ಅದು ಕರೆಕ್ಟ್ ಆಗಿ ಸೆಂಟರ್ ಒಳಗೆ ಬರಬೇಕು ಅಂದ್ರೆ ನಾವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಮರ್ಜ್ ಇನ್ ಸೆಂಟರ್ ಅಂತ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಹೌದಾ, ಮಾಡಿದ ನಂತರ ಇದು ಸಂಪೂರ್ಣವಾಗಿ ಸೆಂಟರ್ ಒಳಗೆ ಬರುತ್ತೆ. ಇನ್ನೊಂದ್ ಸರ್ತಿ ನಾವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಫಾರ್ಮ್ಯಾಟ್ ಇದರೊಳಗೆ ಹೋಗಿ ಆಟೋ ಫಿಟ್ ಕಾಲಮ್ ವಿಡ್ತ್ ಮೇಲೆ ಕ್ಲಿಕ್ ಮಾಡ್ರಿ. ಆಟೋಮೆಟಿಕ್ ಆಗಿ ಅಕ್ಷರಲ್ಲಿ ಅಂದ್ರೆ ಆ ಒಂದು ಸೆಲ್ ಗಳಲ್ಲಿ ಎಷ್ಟು ಅಕ್ಷರ ಇದೆಯೋ ಅದರಷ್ಟೇ ಕಾಲಮ್ ಬಂದು ಫಿಟ್ ಆಗ್ಬಿಡ್ತದೆ. ತಿಳಿತೈತಿ? ನಾನೇನ್ ಮಾಡ್ತೀನಿ, ಸೀರಿಯಲ್ ನಂಬರ್ 01 ಈ ರೀತಿಯಾಗಿ ಸೀರಿಯಲ್ ನಂಬರ್ ಅನ್ನ ಒಂದು ಹಾಕಿ ಕೆಳಗಡೆ ಈ ಒಂದು ಪಾಯಿಂಟ್ ಅನ್ನ ಡ್ರ್ಯಾಗ್ ಮಾಡ್ಕೊರಿ. ಆಟೋಮೆಟಿಕ್ ಆಗಿ 111 ಬಂದಿರತ್ತೆ. ಬಟ್ ಸೀರಿಯಲ್ ಆಗಿ ಅಂಕಿಗಳನ್ನ ಬರಬೇಕು ಅಂದ್ರೆ ಇಲ್ಲಿ ಒಂದು ಪಾಯಿಂಟ್ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಫಿಲ್ ಸೀರೀಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ರಿ. ಆಟೋಮೆಟಿಕ್ ಆಗಿ ಸೀರಿಯಲ್ ಆಗಿ ಬಂದ್ಬಿಡ್ತದೆ. ಓಕೆ, ಈಗೇನ್ ಮಾಡ್ಬೇಕಾಗಿದೆ, ಮೇಲ್ಗಡೆ ಕ್ಲೈಂಟ್ ನೇಮ್ ಅಂತ ಬರುತ್ತೆ. ಅವಾಗ ನಾನು ಹೆಸರುಗಳನ್ನ ಟೈಪ್ ಮಾಡ್ಕೋತೀನಿ. ಓಕೆ, ಅನಿಲ್ ಕುಮಾರ್ ಅಂತ ಟೈಪ್ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಇದರ ಕೆಳಗಡೆ ಗುರು SN ಅಂತ ಟೈಪ್ ಮಾಡ್ಕೋತಾ ಇದೀನಿ. ಇದರ ಕೆಳಗಡೆ ರಾಜ ಕುಮಾರ್ ಅಂತ ಟೈಪ್ ಮಾಡ್ಕೋತಾ ಇದೀನಿ. ಅಂದ್ರೆ ಕ್ಲೈಂಟ್ ನೇಮ್ ಅಂದ್ರೆ ಗ್ರಾಹಕರ ಹೆಸರನ್ನ ನಾನು ಏನ್ ಮಾಡ್ತಾ ಇದೀನಿ, ಇಲ್ಲಿ ಟೈಪ್ ಮಾಡ್ಕೋತಾ ಇದೀನಿ. ಓಕೆನಾ, ಅಂದ್ರೆ ಒಂದು ಬ್ಯಾಂಕ್ ಅಲ್ಲಿ ಯಾರೆಲ್ಲ ಲೋನ್ ತಗೋತಾ ಇದಾರೆ, ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕು, ಬಡ್ಡಿ ಏನಾಗುತ್ತೆ, ಲೋನ್ ಅಮೌಂಟ್ ಎಷ್ಟಿದೆ, ಎಲ್ಲವನ್ನು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಹಾಗಾಗಿ ಕ್ಲೈಂಟ್ ಗಳ ಹೆಸರನ್ನ ನಾನಿಲ್ಲಿ ಸಂಪೂರ್ಣವಾಗಿ ಬರೀತಾ ಇದ್ದೀನಿ. ಓಕೆ, ರಾಜ್ಕುಮಾರ್ ಆಯ್ತಾ, ರಾಮು ಅಂತ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದಾದ ಮೇಲೆ ಮಲ್ಲು ಅಂತ ಸಂಪೂರ್ಣವಾಗಿ ಬರೀತೀನಿ. ಓಕೆ, ಮಲ್ಲು ಅಂತಾನು ಕೂಡ MALLU ಮಲ್ಲು ಅಂತ ಸಂಪೂರ್ಣವಾಗಿ ಬರಿತೀನಿ. ನೆಕ್ಸ್ಟ್ ಕೆಳಗಡೆ ಗೀತಾ ಅಂತ ಸಂಪೂರ್ಣವಾಗಿ ಬರಿತೀನಿ. ಓಕೆನಾ, ಈ ರೀತಿಯಾಗಿ ಕ್ಲೈಂಟ್ಗಳ ಹೆಸರನ್ನ ಬರ್ಕೊಂಡೆ ಲೋನ್ ಅಮೌಂಟ್ ಅನ್ನ ಹಾಕ್ಬೇಕಾಗತ್ತೆ. ಎಷ್ಟು ಲೋನ್ ಆ ಒಂದು ಬ್ಯಾಂಕ್ ಲಿಂದ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಲೋನ್ ಅಮೌಂಟ್ ಅನ್ನ ನಾವು ಸಂಪೂರ್ಣವಾಗಿ ಹಾಕ್ಬೇಕಾಗ್ತದೆ. ಅವಾಗ ಎಷ್ಟು ಹಾಕ್ಬೇಕು ಲೋನ್ ಅಮೌಂಟ್, ನಾನು ಏನ್ ಮಾಡ್ತೀನಿ, 1 ಲಕ್ಷ ರೂಪಾಯಿ ಏನ್ ಮಾಡ್ತೀನಿ, ಲೋನ್ ಅಮೌಂಟ್ ಅನ್ನ ಇಲ್ಲಿ
ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಕೆಳಗಡೆ ಗುರು SN ಕಾರ್ ಲೋನ್ ಎಷ್ಟು ತಗೋತಾ ಇದಾರೆ? 4 ಲಕ್ಷ ರೂಪಾಯಿ ಕಾರ್ ಲೋನ್ ಅನ್ನ ತಗೋತಾ ಇದಾರೆ. ಜೊತೆಗೆ ಕೆಳಗಡೆ ಹೋಮ್ ಲೋನ್ ಎಷ್ಟು ಕೊಡ್ತಾ ಇದೀವಿ? 50 ಲಕ್ಷ ರೂಪಾಯಿ ಅಥವಾ 5 ಲಕ್ಷ ರೂಪಾಯಿ ನಾವೇನ್ ಮಾಡ್ತಾ ಇದೀವಿ? ಹೋಮ್ ಲೋನ್ ಅನ್ನ ಸಂಪೂರ್ಣವಾಗಿ ಕೊಡ್ತಾ ಇದೀವಿ. ಏಕಂ ದಮ್ ಸತ್ತಂ ಸಾವಿರ 10,000 ಲಕ್ಷ. ಓಕೆ, ಅವಾಗ ನಾನು ಏನ್ ಮಾಡ್ತೀನಿ, ಒಂದು 5 ಲಕ್ಷ ರೂಪಾಯಿ ಹೋಮ್ ಲೋನ್ ಅನ್ನ ಕೊಡ್ತಾ ಇದೀವಿ. ಅದಾದ ನಂತರ ಪರ್ಸನಲ್ ಲೋನ್ ಎಷ್ಟು ಕೊಡ್ತಾ ಇದೀನಿ ಅಂದ್ರೆ 2 ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ಕೂಡ ಅವರಿಗೆ ನಾವು ಕೊಡ್ತಾ ಇದೀವಿ. ಅದಾದ ನಂತರ ಹೋಮ್ ಲೋನ್ ಬಂದ್ಬಿಟ್ಟು ಇಲ್ಲಿಂದ ಒಂದು 6 ಲಕ್ಷ ರೂಪಾಯಿ ನಾನು ಹೋಮ್ ಲೋನ್ ಅನ್ನ ಕೊಡ್ತಾ ಇದೀನಿ. ಜೊತೆಗೆ ಇನ್ನೊಂದು ಹೋಮ್ ಲೋನ್ ಬಂದ್ಬಿಟ್ಟು ಅದಕ್ಕೆ ಒಂದು 5 ಲಕ್ಷ ಅಥವಾ 7 ಲಕ್ಷ ರೂಪಾಯಿ ಹೋಮ್ ಲೋನ್ ಅನ್ನ ಕೊಡ್ತಾ ಇದೀವಿ. ಈ ರೀತಿಯಾಗಿ ಒಂದು ಲೋನ್ ಅಮೌಂಟ್ ಅನ್ನ ಸಂಪೂರ್ಣವಾಗಿ ನಾನು ಹಾಕೊಂಡಿದ್ದೇನೆ. ಓಕೆ, ಸಂಪೂರ್ಣವಾಗಿ ಲೋನ್ ಗಳ ಅಮೌಂಟ್ ಅನ್ನ ಹಾಕಿದ ನಂತರ ಈಗೇನ್ ಮಾಡ್ಬೇಕಾಗಿದೆ? ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಈ ಒಂದು ಬ್ಯಾಂಕ್ ಯಾವ ಒಂದು ಬಡ್ಡಿ ದರದಲ್ಲಿ ಇವತ್ತು ಲೋನ್ ಕೊಡ್ತಾ ಇದೆ ಅನ್ನೋದನ್ನ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹಾಕೋಬೇಕು. ಇದು 11% ದಿಂದ ಏನ್ ಮಾಡ್ತಾ ಇದೆ? ಒಂದು ಪರ್ಸನಲ್ ಲೋನ್ ಕೊಡ್ತಾ ಇದೆ. ಅದಾದ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ? ಕಾರ್ ಲೋನ್ ಬಂದ್ಬಿಟ್ಟು 13% ದಿಂದ ಕಾರ್ ಲೋನ್ ಅನ್ನ ತಗೋತಾ ಇದೀವಿ. ಓಕೆ, ಅದಾದ ನಂತರ 9% ಹಾಕೊಂಡ್ಬಿಡ್ತೀನಿ. ಈ ರೀತಿಯಾಗಿ 9% ಆಗಿರ್ಬೋದು, ಇನ್ನೊಂದು ಬಂದ್ಬಿಟ್ಟು 11% ಆಗಿರ್ಬೋದು. ಓಕೆ, ಈ ರೀತಿಯಾಗಿ ಪರ್ಸೆಂಟೇಜ್ ಮೇಲೆ ನಾನು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹಾಕೋತಾ ಇದೀನಿ. ಅದಾದ ನಂತರ 9% ತಗೋತಾ ಇದೀನಿ. ಓಕೆ, 9 ಆದ ನಂತರ ಇದೊಂದು 10% ತಗೋತಾ ಇದೀನಿ. ಓಕೆ, ಈ ರೀತಿಯಾಗಿ ನಾನು ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಡ್ಯೂರೇಷನ್ ಅಂದ್ರೆ ಎಷ್ಟು ವರ್ಷಗಳ ಕಾಲ ಅವರು ನಿಮ್ಗೆ ಕೊಡಬೇಕು ಅಂದ್ರೆ ನೀವು ಎಷ್ಟು ವರ್ಷಕ್ಕೆ ಅವರಿಗೆ ಲೋನ್ ಅನ್ನ ಕೊಡ್ತಾ ಇದ್ದೀರಿ ಅಂತ ಕೇಳುತ್ತೆ. ಅವಾಗ 2 ವರ್ಷ. ನೆಕ್ಸ್ಟ್ ಕೆಳಗಡೆ ಇದು 5 ವರ್ಷ ತಗೋತಾ ಇದೀನಿ. ನೆಕ್ಸ್ಟ್ ಇದು ಕೆಳಗಡೆ ಇದು 10 ವರ್ಷ ತಗೋತಾ ಇದೀನಿ. ಇನ್ನೊಂದು 1 ವರ್ಷ, ಇನ್ನೊಂದು 6 ವರ್ಷ, ಇನ್ನೊಂದು 3 ವರ್ಷ. ಈ ರೀತಿಯಾಗಿ ನಾನು ಏನ್ ಮಾಡ್ತೀನಿ? ಲೋನ್ ಅನ್ನ ಗ್ರಾಹಕರಿಗೆ ಬ್ಯಾಂಕ್ ಅಲ್ಲಿ ಕೊಡ್ತಾ ಇದೀವಿ. ಹೌದಾ? EMI ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ನಾವೀಗ EMI ಟೋಟಲ್ ಅಮೌಂಟ್ ಇಂಟ್ರೆಸ್ಟ್ ಅನ್ನ ಸಂಪೂರ್ಣವಾಗಿ ಕಂಡು ಹಿಡಿಬೇಕಾಗಿರುವಂತದ್ದು, ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರುವಂತದ್ದು. EMI ಯಾವ ರೀತಿಯಾಗಿ ತೆಗಿಬೇಕು, ಇದರ ಒಂದು ಫಾರ್ಮುಲಾವನ್ನ ಯಾವ ರೀತಿಯಾಗಿ ನೀವು ಬರಿಬೇಕು, ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದಿಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಅವಾಗ ನೀವೇನ್ ಮಾಡ್ಬೇಕು? EMI ಅನ್ನ ಕಂಡು ಹಿಡಿಬೇಕು ಅಂದ್ರೆ ಅದರದೇ ಆದಂತ ಒಂದು ಫಾರ್ಮುಲಾ ಇರುತ್ತೆ. ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂದ್ರೆ = ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಇಲ್ಲಿ ಅಂದ್ರೆ PMT ಅಂತ ಟೈಪ್ ಮಾಡಬೇಕು. ಇದನ್ನ ಬ್ರಾಕೆಟ್ ಕೊಡಿ. ಬ್ರಾಕೆಟ್ ಕೊಟ್ಟಾದ್ಮೇಲೆ ರೇಟ್ ಅಂತ ಬರುತ್ತೆ. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಕಾಲಮ್ ಅಲ್ಲಿ ಇದೆ? ಈ ಕಾಲಮ್ ರೋ ಬಂದ್ಬಿಟ್ಟು 3ನೇ ರೋದಲ್ಲಿ ಇದೆ. ಹಾಗಾಗಿ ನೀವು ಸೆಲೆಕ್ಷನ್ ಮಾಡ್ತಿದ್ದಾನೆ E3 ಅಂತ ಆಟೋಮೆಟಿಕ್ ಆಗಿ ಬರುತ್ತೆ. ಈ ಕಾಲಮ್ 3 ರೋದಲ್ಲಿ ಇರೋದ್ರಿಂದ ನೀವು ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ E3 ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಬಂದ ನಂತರ ನೀವೇನ್ ಮಾಡ್ಬೇಕು? ಅದನ್ನ ಬಾರ್ ಕೊಡ್ಬೇಕು. 1 ವರ್ಷಕ್ಕೆ ಎಷ್ಟು ತಿಂಗಳು ಇರುತ್ತೆ? 12 ತಿಂಗಳು ಇರ್ತೈತಿಲ್ಲ, ಅವಾಗ 12 ಮಂತ್ ಅಂತ ಬರಿಬೇಕು. ಬರೆದ ನಂತರ ಇದಕ್ಕೆ ಕಾಮ ಕೊಡ್ರಿ. ಕಾಮ ಕೊಟ್ಟಾದ್ಮೇಲೆ 2 ವರ್ಷ ಅಂತ ಹೇಳ್ತಾ ಇದಾರೆ. 2 ವರ್ಷನ ನಾವೇನ್ ಮಾಡ್ಬೇಕು? ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. 1 ವರ್ಷಕ್ಕೆ 12 ತಿಂಗಳಾಗಿತ್ತು ಅಂದ್ರೆ ನಮ್ಗ 2 ವರ್ಷಕ್ಕೆ 24 ತಿಂಗಳು ಆಗ್ತೈತಿ. ಅವಾಗ ನಾವೇನ್ ಮಾಡ್ಬೇಕು? ಇಲ್ಲಿಂದ ಸ್ಟಾರ್ ಕೊಟ್ಟು 12 ಇಂಟು 12 24 ಅಂತ ಕ್ಯಾಲ್ಕುಲೇಷನ್ ಮಾಡ್ಕೋತೈತಿ. ಇದು ಮಲ್ಟಿಪ್ಲಿಕೇಶನ್ ಆಗ್ತೈತಿ ಸ್ಟಾರ್ ಕೊಟ್ರೆ. ಓಕೆ, ಕೊಟ್ಟಾದ್ಮೇಲೆ ಈಗೇನ್ ಮಾಡ್ಬೇಕು? ಸಂಪೂರ್ಣವಾಗಿ ಕೊಟ್ಟ ಆದ್ಮೇಲೆ ಈಗೇನ್ ಮಾಡ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ನಾವು ಲೋನ್ ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆ, ನಾನು ಕಾಮ ಕೊಟ್ಟು ಏನ್ ಮಾಡ್ತೀನಿ? ಇದನ್ನ ಲೋನ್ ಅಮೌಂಟ್ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಏನಾಗುತ್ತೆ? ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡ್ತದೆ. ಏನ್ ಸರ್ ಮೈನಸ್ ಒಳಗ್ ಬರಕತ್ತದಲ್ರಿ? ಅವಾಗ ನೀವೇನ್ ಮಾಡ್ಬೇಕು? ಮೈನಸ್ ಒಳಗ್ ಬರೋದನ್ನ ತೆಗಿಬೇಕು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಜಸ್ಟ್ ಒಂದು ಫಾರ್ಮುಲಾ ನೀವೇನ್ ಮಾಡ್ಬೇಕು? ಈ ಫಾರ್ಮುಲಾದ ಮುಂದ್ಗಡೆ PMT ಮುಂದ್ಗಡೆ ಏನ್ ಮಾಡ್ಬೇಕು? ಕ್ಲಿಕ್ ಮಾಡ್ಕೊಂಡು = ಮುಂದ್ಗಡೆ ಜಸ್ಟ್ ಒಂದು ಮೈನಸ್ ಇಟ್ಕೊಂಡ್ಬಿಡ್ರಿ. ಈಗ ಎಂಟರ್ ಮಾಡ್ರಿ. ಆ ಒಂದು ಏನಾಗಿರುತ್ತೆ? ಮುಂದ್ಗಡೆ ಬಂದಿರುವಂತ ಮೈನಸ್ ಹೋಗ್ಬಿಡ್ತದ. ಈಗ ಕೆಳಗಡೆದು ಕೂಡ ಸಂಪೂರ್ಣವಾಗಿ ಆಗ್ಬೇಕಾಗಿತ್ತು ಅಂದ್ರೆ ಈ ಒಂದು ಬ್ಲಾಕ್ ಪಾಯಿಂಟ್ ಹಿಡಿದು ಜಕ್ಕೊಂಡ್ಬಿಡ್ರಿ. ಆಟೋಮೆಟಿಕ್ ಆಗಿ ಪ್ರತಿ ತಿಂಗಳು ಅವ್ರು ಎಷ್ಟು EMI ಕಟ್ಟಬೇಕು ಅನ್ನೋದು ಕ್ಯಾಲ್ಕುಲೇಷನ್ ಆಗಿ ಬಂದ್ಬಿಡತ್ತೆ. ಓಕೆನಾ? ಈಗ ನಾವು ಟೋಟಲ್ ಅಮೌಂಟ್ ಅನ್ನ ಕಂಡು ಹಿಡಿಬೇಕಾಗಿದೆ. ಇದಕ್ಕೆ ಯಾವ ರೀತಿಯಾಗಿ ಫಾರ್ಮುಲಾವನ್ನ ಬಳಕೆ ಮಾಡ್ಕೋಬೇಕಪ್ಪ ಅಂದ್ರೆ ಓಕೆ, ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಟೋಟಲ್ ಅಮೌಂಟ್ ಅಂದ್ರೆ 1 ತಿಂಗಳಿಗೆ 4,660 ಚಿಲ್ಲರ್ ಅಮೌಂಟ್ ಅವರು ಏನ್ ಮಾಡ್ತಾರೆ ಅಂದ್ರೆ 1 ತಿಂಗಳಿಗೆ ಅಮೌಂಟ್ ಅನ್ನ ಕಂಪನಿಯವರಿಗೆ ಕೊಡ್ತಾರೆ, ಅಂದ್ರೆ ಬ್ಯಾಂಕಿಗೆ ಕಟ್ತಾರೆ. ಎಷ್ಟು ವರ್ಷ ಕಟ್ತಾರೆ ಅವರು? 2 ವರ್ಷದವರೆಗೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅನ್ನ ಕಟ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಕಟ್ಟುವಂತ ಟೋಟಲ್ ಅಮೌಂಟ್ ಅನ್ನ ನಾವೇನ್ ಮಾಡ್ಬೇಕಾಗತ್ತೆ? ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಹಾಗಾದ್ರೆ = ಅಂತ ಫ್ರೆಶ್ ಮಾಡಬೇಕು. ಮಾಡಿದ ನಂತರ ಅವರ ಒಂದು ಪ್ರತಿ ತಿಂಗಳು ಕಟ್ಟುವಂತ ಅಮೌಂಟ್ ಅನ್ನ ಸೆಲೆಕ್ಷನ್ ಮಾಡ್ಕೊರಿ. ಮಾಡಿದ ನಂತರ ಸ್ಟಾರ್ ಹಾಕೋಬೇಕು. ಎಷ್ಟು? 2 ವರ್ಷದವರೆಗೆ ಕಟ್ತಾ ಇದ್ದಾರೆ. 2 ವರ್ಷ ಸೆಲೆಕ್ಷನ್ ಮಾಡ್ಕೊರಿ. 1 ವರ್ಷಕ್ಕೆ ಎಷ್ಟು ತಿಂಗಳು ಇರ್ತಾವ? 12 ತಿಂಗಳು ಇರ್ತಾವ. ಸ್ಟಾರ್ 12
ಅಂತ ಟೈಪ್ ಮಾಡ್ಕೊಂಡ್ರೆ ಅದು ಮಲ್ಟಿಪ್ಲಿಕೇಶನ್ ಆಗ್ಬಿಡತ್ತೆ. 12 24 ಅಂತೇಳಿ ನಾವು ಸ್ಟಾರ್ ಹಾಕಿ 12 ಹಾಕಿದೇವೆ ಅಂದ್ರೆ ಅದು ಆಟೋಮೆಟಿಕ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತದೆ. ಇಷ್ಟು ಹಾಕಿದ ನಂತರ ಎಂಟರ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಅವರು ಒಂದು ಟೋಟಲ್ ಲೋನ್ ಅಮೌಂಟ್ ಇಲ್ಲಿ ಸೆಲೆಕ್ಷನ್ ಆಗಿ ಬಂದ್ಬಿಡ್ತದೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ಬೇಕಾಗಿದೆ. ಇದನ್ನೇನ್ ಮಾಡ್ರಿ, ಸೀದಾ ಡ್ರ್ಯಾಗ್ ಅಂಡ್ ಡ್ರಾಪ್ ಕೆಳಗಡೆ ತನ ಜಕ್ಕೊಂಡ್ಬಿಡ್ರಿ. ಆಟೋಮೆಟಿಕ್ ಅವರ ಒಂದು ಟೋಟಲ್ ಲೋನ್ ಅಮೌಂಟ್ ಇಲ್ಲಿ ಏನಾಗಿರುತ್ತೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ. ಅಂದ್ರೆ ಒಂದು ತಿಂಗಳಿಗೆ ಇಷ್ಟು ಅಮೌಂಟ್ ಕಟ್ತಾ ಇದಾರೆ ಅಂದ್ರೆ 2 ವರ್ಷಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಸಂಪೂರ್ಣವಾಗಿ ತೆಗ್ದಿದೀವಿ. ಈಗ ಇಂಟ್ರೆಸ್ಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಅಂದ್ರೆ ಅವರು ಎಷ್ಟು ಬಡ್ಡಿಯನ್ನ ಬ್ಯಾಂಕಿಗೆ ಕಟ್ಟಿದ್ರಪ್ಪ ಅನ್ನೋದನ್ನ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಬೇಕಾಗತ್ತೆ. ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಬಿಟ್ಟು ಬಂತು 2 ವರ್ಷಕ್ಕೆ ಅನ್ನೋದನ್ನ ಸಪರೇಟ್ ಆಗಿ ತೆಗಿಬೇಕಾಗಿತ್ತು. ಅಂದ್ರೆ ಈಸ್ ಈಕ್ವಲ್ ಟು ಫ್ರೆಶ್ ಮಾಡಬೇಕು. ನಾವೇನ್ ಮಾಡ್ಬೇಕು, ಟೋಟಲ್ ಅಮೌಂಟ್ ಒಳಗಡೆ ನಾವೇನ್ ಮಾಡ್ಬೇಕು, ಮೈನಸ್ ಇಲ್ಲಿ ಬ್ಯಾಂಕ್ ಅಮೌಂಟ್ ಅನ್ನ ಮೈನಸ್ ಮಾಡ್ಕೋಬೇಕು. ಟೋಟಲ್ ಅಮೌಂಟ್ ಇಷ್ಟ ಆಗಿದೆ, ಇದು ತಗೊಂಡಿರುವಂತದ್ದು 1 ಲಕ್ಷ, ಅದರಲ್ಲಿ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 1 ಲಕ್ಷ ಸೆಲೆಕ್ಷನ್ ಮಾಡ್ಕೊರಿ, ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು. ಈಗ ಅಮೌಂಟ್ ಇಲ್ಲಿ ಸಂಪೂರ್ಣವಾಗಿ ಬಂದಿರ್ತದೆ. ಎಷ್ಟು, 11,858 ರೂಪಾಯಿ ಏನಾಗಿದೆ ಇಂಟ್ರೆಸ್ಟ್ ಅವರಿಗೆ ಬಿದ್ದಿರುವಂತದ್ದು. ಇದನ್ನೇ ಸೀದಾ ಡ್ರ್ಯಾಗ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಅವರ ಒಂದು ಲೋನ್ ಅಮೌಂಟ್ ಇಲ್ಲಿ ಸಂಪೂರ್ಣವಾಗಿ ಬಂದ್ಬಿಡ್ತದೆ. ಬಟ್ ಮುಂದ್ಗಡೆ ಇರುವಂತಹ ಡಿಸೇಬಲ್ ಏನಿದೆಯಲ್ಲ 81, 75 ಇದೆಯಲ್ಲ, ಅದು ಬರಬಾರ್ದು ಅಂದ್ರೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಡಿಸೇಬಲ್ ಅನ್ನ ಸಂಪೂರ್ಣವಾಗಿ ತೆಗಿಬಹುದು. ಓಕೆ, ಆ ಒಂದು ಪಾಯಿಂಟ್ಸ್ ಗಳನ್ನ ಸಂಪೂರ್ಣವಾಗಿ ತೆಗೆದ್ರೆ ಅಮೌಂಟ್ ಅಷ್ಟೇ ಉಳ್ಕೊಂಡ್ಬಿಡ್ತದೆ. ಯಾಕಂದ್ರೆ ಪಾಯಿಂಟ್ 68, 78 ಬೇಡ, ನನಗೆ ಬರೀ ಅಷ್ಟೇ ಟೋಟಲ್ ಅಮೌಂಟ್ ಇರ್ಲಿ ಅಂದ್ರೆ ಈ ರೀತಿಯಾಗಿ ನೀವು ಇಟ್ಕೊಂಡು ಒಂದು ಬ್ಯಾಂಕ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ಡಾಟಾವನ್ನ ಮೇಂಟೆನೆನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೀನಿ. ಓಕೆ, ಇದನ್ನೇ ನೀವು ಸ್ವಲ್ಪ ಎಡಿಟ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಸೆಲೆಕ್ಷನ್ ಮಾಡ್ಕೊರಿ, ಬಕೆಟ್ ತಗೋಬೇಕು, ಅದರಲ್ಲಿ ಒಂದು ಕಲರ್ ಫಿಲ್ ಮಾಡ್ಕೋಬೇಕು. ಕೆಳಗಡೆದು ಒಂದು ಕಲರ್ ಬರಬೇಕು ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊರಿ, ಮತ್ತೆ ಇಲ್ಲಿಂದ ಬಕೆಟ್ ತಗೋಬೇಕು. ಆ ಒಂದು ಸೆಲ್ಗೆ ಈ ರೀತಿಯಾಗಿ ಕಲರ್ಸ್ ಅನ್ನ ಹಾಕೋಬಹುದು. ಮತ್ತೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ನೀವೇನ್ ಮಾಡ್ಬೇಕು, ಅದಕ್ಕೆ ಒಂದು ಬಾರ್ಡರ್ ಕೊಡಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂದ್ರೆ ಈ ರೀತಿಯಾಗಿ ಒಂದು ಬಾರ್ಡರ್ ಕೂಡ ಸಂಪೂರ್ಣವಾಗಿ ತಯಾರಾಗ್ಬಿಡುತ್ತೆ. ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಏನಾದ್ರೂ ನೀವು ಬಡ್ಡಿ ವ್ಯವಹಾರ ಮಾಡಕತ್ತೀರ ಅಂದ್ರೆ ಬೇರೆದವರಿಗೆ 5 ಬಡ್ಡಿ ಆಗಿರ್ಬೋದು, 10 ಬಡ್ಡಿ ಕೊಡ್ತಿರ್ತಾರೆ, ಕೆಲವೊಬ್ರು 2 ಬಡ್ಡಿ, 3 ಬಡ್ಡಿ, ಏನೋ ಒಂದು XYZ ನೀವು ಕೊಡ್ತಾ ಇದೀರ ಅಂದ್ರೆ ಆ ಒಂದು ಬಡ್ಡಿ ದರದ ಒಂದು ಲೆಕ್ಕವನ್ನು ಕೂಡ ತಿಂಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ, ಟೋಟಲ್ ಎಷ್ಟು ಅಮೌಂಟ್ ಅವರು ನಮ್ಗೆ ಕೊಡ್ತಾರೆ, ಅವರ ಇಂಟ್ರೆಸ್ಟ್ ಎಷ್ಟಾಯ್ತು ಅನ್ನೋದನ್ನ ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ವನ್ನ ಮಾಡ್ಕೋಬಹುದು. ಯಾಕಂದ್ರೆ ಇವತ್ತು ಬ್ಯಾಂಕಿನ ಕ್ಷೇತ್ರಗಳಲ್ಲಿ ನಾವು ಕೆಲಸಕ್ಕೆ ಹೋದಾಗ ಈ ಒಂದು ಕೆಲಸ ಮಾಡುವಂತದ್ದು ನಾವು ಕಡ್ಡಾಯವಾಗಿ ಕಲ್ತಿರ್ಬೇಕಾಗ್ತದ. ತಿಳಿತಾ ಇದ್ದಾನ ಹೇಳೋದ? ಯಾಕಂದ್ರೆ ಸುಮ್ಮನೆ ಕೆಲಸಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹಾಗಾಗಿ ಇವತ್ತು ಬ್ಯಾಂಕ್ ಲೋನ್ ಡಾಟಾ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ